ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 2 ಬಾಳೆಹಣ್ಣು 1 ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು. ಯಾವುದೇ ರೀತಿಯ ಮೈದಾ ಹಿಟ್ಟಾಗಲಿ ಅಥವಾ ಸಕ್ಕರೆನಾಗಲಿ ಕಾರ್ನ್ಫ್ಲವರ್ ಆಗಲಿ ಬಳಸದೆ ತುಂಬಾ ಈಸಿಯಾಗಿ ಬೆಲ್ಲನ ಬಳಸ್ಕೊಂಡು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬಾಳೆಹಣ್ಣಿನ ಹಲ್ವಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹೆಚ್ಚು ಕಡಿಮೆ ಅಂದರೆ ಒಂದು 10 ರಿಂದ 15 ನಿಮಿಷ ನಾವು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ಆಗಿರೋದ್ರಿಂದ ನಾನಿಲ್ಲಿ ಒಂದು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಯಾಕಂದರೆ ಸೈಜಲ್ಲಿ ಸಣ್ಣದಿರುತ್ತೆ, ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಬರಲಿ ಅನ್ನೋದಕ್ಕೋಸ್ಕರ ಒಂದು 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೀವೇನಾದರೂ ದೊಡ್ಡ ಬಾಳೆಹಣ್ಣು ತೊಗೊಳ್ಳೋದಾಯಿತು ಅಂತಂದರೆ ಒಂದು 2 ಬಾಳೆಹಣ್ಣು ಸಾಕಾಗುತ್ತೆ. ಇವಾಗ ಸಿಪ್ಪೆನ ಬಿಡಿಸಿಟ್ಕೊಳ್ತಿದ್ದೀನಿ. ಹಾಗೆ ಇದರಲ್ಲಿರ್ತಕ್ಕಂಥ ಬೀಜ ತಗೊಳ್ಳೋದು ಬೇಡ, ಹಾಗೆ ಇರಲಿ, ತೆಗಿಯೋಕ್ಕೆ ಕೂಡ ಕಷ್ಟನೇ. ಇವಾಗ ನೋಡಿ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ನಾನು 3 ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರಿಗೆ ಕಟ್ ಮಾಡಿರ್ತಕ್ಕಂಥ ಬಾಳೆಹಣ್ಣನ್ನು ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ನಾವು ಮಾಡೋದ್ರಿಂದ ಒಂದು ವೇಳೆ ಏನಾದರೂ ಬಾಳೆಹಣ್ಣು ಜಾಸ್ತಿ ಆಗಿತ್ತು ಅಥವಾ ತೀರಾ ಹಣ್ಣಾಗಿತ್ತು ಅಂದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಕಪ್ಪಾಗಿರ್ತಕ್ಕಂಥ ಬಾಳೆಹಣ್ಣನ್ನು ನಾವು ಎಸಿತಿರ್ತೀವಿ, ಆ ಟೈಮಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ರೆಸಿಪಿ. ಇವಾಗ ನೋಡಿ ನೀರು ಹಾಕದೆ ಇದನ್ನು 1 ರೌಂಡು ನಾನು ರುಬ್ಕೊಂಡು ಬಂದಿದ್ದೀನಿ. ಕೇವಲ ಕಟ್ ಮಾಡಿರ್ತಕ್ಕಂಥ ಬಾಳೆಹಣ್ಣನ್ನು ಮಾತ್ರ ನಾನು ರುಬ್ಬಿರೋದು, ನೀರು ಹಾಕ್ಕೊಳ್ಬಾರ್ದು, ಹಾಗೆ ರುಬ್ಕೊಳ್ಳಿ. ನೀರು ಹಾಕ್ತೇನೆ ನಾವು ಈ ರೀತಿ ಬಾಳೆಹಣ್ಣನ್ನು ರುಬ್ಬಿ ಇಟ್ಕೊಂಡಿರಬೇಕು. ಇವಾಗ ನೋಡಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ ಆದರೂ ಹಾಕ್ಕೊಳ್ಳಿ ಅಥವಾ 3/4 ಕಪ್ ಆದರೂ ಹಿಟ್ಟನ್ನು ನಾವು ಸೇರಿಸ್ಕೊಳ್ಬೋದು, ಅಕ್ಕಿ ಹಿಟ್ಟು. ಇವಾಗ ಅಕ್ಕಿ ಹಿಟ್ಟು ಸೇರಿಸ್ಕೊಂಡಾದಮೇಲೆ ಇದಕ್ಕೆ ಒಂದು ಅರ್ಧ ಬಟ್ಲಾಗುವಷ್ಟು ಅಥವಾ 3/4 ಬಟ್ಲಾಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಆದರೆ ಜಾಸ್ತಿನೂ ಸೇರಿಸ್ಕೊಳ್ಬಾರ್ದು. 3/4 ಕಪ್ ಆಗುವಷ್ಟು ಮಾತ್ರ ನಾವು ನೀರನ್ನ ಸೇರಿಸ್ಕೊಂಡು ಇದನ್ನು ಕೂಡ ನಾವು ನೈಸಾಗಿ ರುಬ್ಕೊಂಡು ಬರಬೇಕು. ಇವಾಗ ನೋಡಿ ರುಬ್ಬಿದ್ದಾಗಿದೆ. ನೀರನ್ನ 3/4 ಕಪ್ ಹಾಕ್ಕೊಳ್ಳಿ. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಹಿಡಿಯೋದಾಯಿತು ಅಂದರೆ ಪರವಾಗಿಲ್ಲ, ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲ ಅಂದರೆ ನಾವು ಈ ರೀತಿ ರುಬ್ಬಾದ್ಮೇಲೆ ಕೂಡ ನೀರು ಸೇರಿಸ್ಕೊಳ್ಬೋದು. ನೋಡಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ನಾನಿಲ್ಲಿ ಬೇಕು ಅಂತಲೇ ನೀರನ್ನ ಕಡಿಮೆ ಹಾಕಿ ರುಬ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಕೂಡ ಹಾಕಿ ಸೇರಿಸ್ಕೊಳ್ಬೋದು. ಆದರೆ ಒಂದು ಸ್ವಲ್ಪ ನೀರು ಅನ್ನಿಸ್ಬಾರ್ದು. ನಮಗೆ ಈ ಒಂದು ಕನ್ಸಿಸ್ಟೆನ್ಸಿ ಯಾವ ರೀತಿಯಲ್ಲಿರಬೇಕು ಅಂದರೆ ದೋಸೆ ಹಿಟ್ಟಿನ ಹದದಲ್ಲಿರಬೇಕು. ಹಾಗಾಗಿ ಮತ್ತೆ ನಾನು ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡು ಈ ರೀತಿ ಹಿಟ್ಟನ್ನು ದೋಸೆ ಹಿಟ್ಟಿಗೆ ತೊಗೊಳ್ತಿದ್ದೀನಿ. ನೀವೇನಾದರೂ ಮಿಕ್ಸಿ ಮಾಡುವಾಗಲೇ ನೀರು ಜಾಸ್ತಿ ಸೇರಿಸಿದ್ರೆ ಈ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ರುಬ್ಬುವಾಗ ನೀರನ್ನ ಕಡಿಮೆ ಸೇರಿಸಿರೋದ್ರಿಂದ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡು ಈ ಒಂದು ಬ್ಯಾಟರ್ನ ದೋಸೆ ಹಿಟ್ಟಿನ ಹದಕ್ಕೆ ತೊಗೊಳ್ತಿದ್ದೀನಿ. ನೋಡಿ ಈ ರೀತಿ ಕಲಿಸ್ತಾ ಬಂದಾಗ ಯಾವುದೇ ಗಂಟುಗಳಿಲ್ಲದೆ ಈ ರೀತಿ ಹಿಟ್ಟು ರೆಡಿಯಾಗಿರುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಅಂದರೆ ಬಾಳೆಹಣ್ಣು ಹಾಗೆ ಅಕ್ಕಿ ಹಿಟ್ಟನ್ನು ಈ ರೀತಿ ಒಂದು ದೋಸೆ ಹಿಟ್ಟಿನ ಬ್ಯಾಟರ್ಗೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗಿದು ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ. ಇದಕ್ಕೆ ಸ್ವೀಟ್ ಹಾಕ್ಕೊಳ್ಳೋದಕ್ಕೋಸ್ಕರ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾವ ಬಟ್ಲಿಂದ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಬಟ್ಲಿಂದ ಒಂದು 3/4 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು. ಇವಾಗ ಇದಕ್ಕೆ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದು ಜಸ್ಟು ಕರಗಬೇಕು ಬೆಲ್ಲ, ಅಷ್ಟರ ಮಟ್ಟಿಗೆ ಮಾತ್ರ ನಾವು ಬಿಸಿ ಮಾಡ್ಕೊಳ್ಳೋಣ. ಪಾಕ ಏನು ಬರೋದು ಬೇಡ, ಒಂದೆಳೆ ಪಾಕ ಕೂಡ ಬೇಡ, ಜಸ್ಟ್ ಬೆಲ್ಲ ಕರಗುವವರೆಗೂ ನಾವು ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ ಈ ರೀತಿ ಬೆಲ್ಲ ಎಲ್ಲ ಕರಗಿರಬೇಕು. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಡೋಣ. ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಈ ಪಾಕನ. ಇವಾಗ ನೋಡಿ ಪಾಕ ತಣ್ಣಗಾಗಿತ್ತು. ಏನಾದರೂ ಡರ್ಟ್ ಇತ್ತು ಅಂತಂದರೆ ನೀವು ಸೋದಿಸ್ಕೊಳ್ಬೋದು. ಇಲ್ಲಿ ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನೀವು ಬೆಲ್ಲ ಸೇರಿಸುವಾಗ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಅಂದರೆ ಕಲರ್ ಇನ್ನೂ ಗಾಢವಾಗಿ ಬರುತ್ತೆ. ನಾನಿಲ್ಲಿ ನಾರ್ಮಲ್ ಆಗಿ ಬೆಲ್ಲನ ಸೇರಿಸ್ಕೊಂಡಿರೋದ್ರಿಂದ ಬಣ್ಣ ಅಷ್ಟೊಂದು ಗಾಢವಾಗಿ ಬರೋದಿಲ್ಲ. ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಅಂತಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇವಾಗ ಬೆಲ್ಲದ ಪಾಕ ಅಥವಾ ಬೆಲ್ಲದ ನೀರು ಹಾಕಾದ್ಮೇಲೆ ನಾವು ಒಂದ್ಸರಿ ನೀಟಾಗಿ ಕೈ ಆಡಿಸ್ಕೊಂಡು ಬಿಡೋಣ. ಎಲ್ಲ ಕಡೆ ಆ ಒಂದು ಸ್ವೀಟು ಹರಡ್ಕೊಳ್ಬೇಕು. ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಬಟ್ಲಕ್ಕೆ 1 ಸ್ಪೂನ್ ಆಗುವಷ್ಟು ಅಥವಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಆ ಬಾಟಲ್ ತುಂಬ ಈ ಒಂದು ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಆದರೂ ಮಾಡ್ಕೊಳ್ಬೋದು ಅಥವಾ ನೀವು ಒಂದು ತಟ್ಟೆ ಕೂಡ ಈ ರೀತಿ ಒಂದಿಷ್ಟು ತುಪ್ಪನ ಹಚ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ತಟ್ಟೆನ ಕೂಡ ಬಳಸ್ಕೊಳ್ಬೋದು. ಇಲ್ಲಿ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ನಿಮ್ಮ ಕಡೆ ಇತ್ತು ಅಂದರೆ ಕರಿ ಎಳ್ಳಾದ್ರೂ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಒಂದು ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ನಾನೊಂದು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಎಳ್ಳನ್ನು. ಈ ಸೈಡಲ್ಲಿ ನಾವು ರೆಡಿ ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟು ಹಾಗೆ ಬಾಳೆಹಣ್ಣಿನ ಒಂದು ಮಿಶ್ರಣನ ಗ್ಯಾಸ್ ಮೇಲೆ ಇಟ್ಕೊಂಡು
ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಿಸ್ತಾ ಹೋಗಬೇಕು, ಬಿಟ್ಕೊಳ್ಬಾರ್ದು, ಒಂದು ಸ್ವಲ್ಪನೂ ಕೈ ಬಿಡದೆ ಈ ರೀತಿ ಕಲಿಸ್ತಾ ಹೋಗಿ ಎಲ್ಲಿವರೆಗೂ ಅಂದರೆ ಇದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಕಲಿಸ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಗಂಟುಗಳೇನಾಗೋದಿಲ್ಲ, ಆದರೆ ಕಲಿಸೋದನ್ನು ಬಿಡಬಾರ್ದು. ಹಾಗೆ ಈ ರೀತಿ ನಾವು ಕಲಿಸುವಂಥ ಪಾತ್ರೆ ಏನಿದೆ ಅಲ್ಲ, ಒಂದು ಸ್ವಲ್ಪ ದಪ್ಪವಾಗಿರ್ತಕ್ಕಂಥ ಪಾತ್ರೆ ತಗೊಳ್ಳಿ, ಆಗ ಕೆಳಗಡೆ ಭಾಗ ತಳ ಹಿಡಿಯೋದಿಲ್ಲ. ಹಾಗಾಗಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಬನ್ನಿ, ತಾನೇ ಗಟ್ಟಿಯಾಗುತ್ತೆ. ಯಾವುದೇ ಕಾರ್ನ್ಫ್ಲವರ್ ಅವಶ್ಯಕತೆ ಬೇಡ ಇಲ್ಲಿ, ಜಸ್ಟ್ ಅಕ್ಕಿ ಹಿಟ್ಟು, ಬಾಳೆಹಣ್ಣು, ಬೆಲ್ಲ ಇಷ್ಟಿದ್ರೆ ಸಾಕು. ಈ ಒಂದು ರೆಸಿಪಿನ ಈ ಒಂದು ಸಂಕ್ರಾಂತಿಗೆ ಸ್ಪೆಷಲಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಒಂದೇ ಒಂದು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಏಲಕ್ಕಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಕಾದ್ಮೇಲೆ ಮತ್ತೆ ಕಲಿಸ್ತಾ ಬರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ತಾನೇ ಅದು ಒಂದು ಗಟ್ಟಿಯಾಗಿ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ತುಪ್ಪ ಇಂತಿಷ್ಟೇ ಹಾಕಬೇಕು ಅಂತೇನಿಲ್ಲ, ನಿಮಗೆ ಎಷ್ಟು ಸೇರುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. 1 ಸ್ಪೂನ್ ಹಾಕಿದರೂ ನಡೆಯುತ್ತೆ ಅಥವಾ 2 ಸ್ಪೂನ್ ಹಾಕಿದರೂ ನಡೆಯುತ್ತೆ. ತುಪ್ಪ ಬೇಕೇ ಬೇಕು ಅಂತೇನಿಲ್ಲ, 1 ಸ್ಪೂನ್ ತುಪ್ಪದಲ್ಲಿ ಕೂಡ ಈ ಒಂದು ಸ್ವೀಟ್ನ ಮಾಡ್ಕೊಳ್ಬೋದು. ನಮ್ಮನೇಲಿ ಸ್ವಲ್ಪ ತುಪ್ಪ ಜಾಸ್ತಿ ತಿನ್ನೋದ್ರಿಂದ ಒಂದು 2-3 ಸ್ಪೂನು ಹಾಕ್ಕೊಂಡಿದ್ದೀನಿ. ಇಂತಿಷ್ಟೇ ಅಂತೇನಿಲ್ಲ, ಒಂದೇ 1 ಸ್ಪೂನು ಕೂಡ ನೀವು ಹಾಕ್ಕೊಳ್ಬೋದು. ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ನೋಡಿ ಇದು ಬಿಳಿಯಾಗಿರೋದ್ರಿಂದ, ಬೆಲ್ಲನ ನಾನು ನಾರ್ಮಲಾಗಿ ಬೆಲ್ಲ ತೊಗೊಂಡಿರೋದ್ರಿಂದ ಅಷ್ಟೊಂದು ಕಲರ್ ಗಾಢವಾಗಿ ಬಂದಿಲ್ಲ. ಆದರೆ ಇದು ಎಲ್ಲಿವರೆಗೂ ನಾವು ಈ ರೀತಿ ತಿರುಗ್ತಾ ಬರಬೇಕು ಅಂತಂದರೆ ಈ ರೀತಿ ಗಟ್ಟಿ ಆಗಬೇಕು, ಅದ್ರ ಜೊತೆಗೆ ತುಪ್ಪ ಬಿಟ್ಕೊಳ್ಬೇಕು ಅಲ್ಲಿವರೆಗೂ. ಇವಾಗ ಕೂಡ ತುಪ್ಪ ಬಿಟ್ಕೊಂಡಿದೆ, ಅದು ಬಿಳಿಯಾಗಿರೋದ್ರಿಂದ ನಿಮಗೆ ಕಾಣಿಸ್ತಿಲ್ಲ. ಈ ಸೈಡಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ಇವಾಗ ರೆಡಿಯಾಗಿರ್ತಕ್ಕಂಥ ಮಿಶ್ರಣನ ನಾನು ಒಂದೇನು ಬಟ್ಲಿಗೆ ಒಂದು ತುಪ್ಪ ಹಚ್ಚಿಟ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಹಾಗೆ ನೆನಪಿರಲಿ, ಯಾವಾಗ ಬಾಣಲೆಯಲ್ಲಿ ನಾವು ಹಾಕಿರ್ತಕ್ಕಂಥ ಒಂದು ಮಿಶ್ರಣ ಗಟ್ಟಿಯಾಗುತ್ತೋ, ತಾನೇ ತುಪ್ಪ ಬಿಟ್ಕೊಳ್ಳುತ್ತೋ ಆವಾಗ ನಾವು ತಗೊಳ್ಬೇಕಾಗತ್ತೆ. ಅಂದಾಗ ಮಾತ್ರ ಮಾಡ್ತಕ್ಕಂಥ ಸ್ವೀಟ್ ಕರೆಕ್ಟಾಗಿ ಒಂದು ಸ್ಟ್ರಕ್ಚರಲ್ಲಿ ಬರುತ್ತೆ. ಹಾಗಾಗಿ ಈ ರೀತಿ ತೆಗೆದಾದ್ಮೇಲೆ ಒಂದು ಸ್ಪೂನಿಂದ ನಾನು ಒಂದಷ್ಟು ಸಮವಾಗಿ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ತುಪ್ಪ ಹಚ್ಕೊಂಡು ಸ್ಪೂನಿಗೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಬನ್ನಿ, ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಬಿಸಿ ಇರುತ್ತಲ್ಲ, ಹಾಗಾಗಿ ಕೈಯಿಂದ ಸ್ಪ್ರೆಡ್ ಮಾಡೋದಕ್ಕಿಂತ ಒಂದು ಸ್ಪೂನಿಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ಇವಾಗ ನೋಡಿ ಈ ರೀತಿ ಕರೆಕ್ಟಾಗಿ ಸ್ಪ್ರೆಡ್ ಆಗಿದೆ. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ನಾವು ಇದನ್ನು ಬಿಡಬೇಕಾಗತ್ತೆ. ಈ ರೀತಿ ನೈಸಾಗಿ ಒಂದು ಸ್ಟ್ರಕ್ಚರ್ನ ಕೊಟ್ಕೊಂಡ್ರೆ ಸಾಕು. ಇವಾಗಿದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ ಮಾಡಿರ್ತಕ್ಕಂಥ ರೆಸಿಪಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಯಾವ ರೀತಿ ಬಿಟ್ಕೊಳ್ಳುತ್ತೆ ಅಂತ ನೋಡ್ತಿದ್ದೀರಲ್ಲ, ಈ ರೀತಿ ತಾನೇ ಜಸ್ಟ್ ನಾವು ಈ ರೀತಿ ಮಾಡಿದಾಗ ಅಂಚುಗಳು ಬಿಟ್ಕೊಂಬರುತ್ತೆ. ಆರಾಮಾಗಿ ತಗೊಳ್ಬೋದು, ಏನು ಸಮಸ್ಯೆ ಇಲ್ಲ. ಆದರೆ ಹಿಟ್ಟು ನಾವು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಮಾಡುವಾಗ ಕಂಪ್ಲೀಟಾಗಿ ಗಟ್ಟಿಯಾಗಬೇಕು, ಅದ್ರ ಜೊತೆಗೆ ಎಣ್ಣೆ ಬಿಟ್ಕೊಳ್ಬೇಕು, ತುಪ್ಪ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಇವಾಗ ನೋಡಿ ನಾವು ಮಾಡಿರ್ತಕ್ಕಂಥ ಒಂದು ಬಟ್ಟಲಲ್ಲಿರ್ತಕ್ಕಂಥ ಮಿಶ್ರಣನ ಒಂದು ಪ್ಲೇಟಿಗೆ ಹಾಕ್ಕೊಂಡು ತಗೊಂಡಿದ್ದೀನಿ. ನೋಡಿ ಇಷ್ಟು ಕರೆಕ್ಟಾಗಿ ಜಲ್ಲಿ ರೀತಿಯಲ್ಲಿ ನಾವು ಈ ರೀತಿ ಮಾಡ್ಕೊಳ್ಬೇಕು ಅಂತಂದರೆ, ನಾವು ಕಾರ್ನ್ಫ್ಲವರ್ ಯೂಸ್ ಮಾಡಿರ್ತೀವಿ, ಆದರೆ ಇಲ್ಲಿ ಯಾವುದೇ ರೀತಿಯ ಕಾರ್ನ್ಫ್ಲವರ್ ಇಲ್ಲದೇ ಜಲ್ಲಿ ರೀತಿಯಲ್ಲಿ ನಾವು ಒಂದು ಆರೋಗ್ಯಕರವಾಗಿರ್ತಕ್ಕಂಥ 2-3 ಬಾಳೆಹಣ್ಣನ್ನು ಬಳಸ್ಕೊಂಡು 1 ಕಪ್ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಅದು ಬೆಲ್ಲದಿಂದ ಈ ರೀತಿ ಜಲ್ಲಿಯಾಗಿರ್ತಕ್ಕಂಥ ಒಂದು ಬಾಳೆಹಣ್ಣಿನ ಹಲ್ವಾನ ಈಸಿಯಾಗಿ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮೇಲ್ಗಡೆ ನಿಮಗೆ ಬೇಕು ಅಂದವಂಥ ಒಂದು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು ಅಥವಾ ಹಾಗೆ ಕೂಡ ಮಾಡ್ಕೊಳ್ಬೋದು. ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಅಷ್ಟು ಹೆಲ್ದಿಯಾಗಿರುತ್ತೆ. ಹಾಗೆ ಇಲ್ಲಿ ಬಾಳೆಹಣ್ಣನ್ನು ಬಳಸಿರೋದ್ರಿಂದ ಕೂಡ ಆ ಒಂದು ಬಾಳೆಹಣ್ಣಿನ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ತುಪ್ಪನ ಕೂಡ ನಾವು ಭಾಳ ಬಳಸಬೇಕು ಅಂತೇನಿಲ್ಲ, ಒಂದೇ 1 ಸ್ಪೂನ್ ತುಪ್ಪದಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. 3 ಸ್ಪೂನ್ ಹಾಕಬೇಕು, 2 ಸ್ಪೂನ್ ಹಾಕಬೇಕು ಅಂತೇನಿಲ್ಲ, ನಿಮಗೆ ಎಷ್ಟು ಸೇರುತ್ತೋ ಅಷ್ಟು ತುಪ್ಪನ ಹಾಕ್ಕೊಂಡು ಮಾಡ್ಕೊಳ್ಬೋದು. ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ರೆಸಿಪಿ. ಯಾಕಂದರೆ ಎಣ್ಣೆ ಆಗಲಿ, ಸಕ್ಕರೆ ಆಗಲಿ, ಮೈದಾ ಆಗಲಿ, ಯಾವುದೇ ರೀತಿಯ ಕಾರ್ನ್ಫ್ಲವರ್ ಆಗಲಿ, ಅಗರ್ ಆಗಲಿ ಯಾವುದನ್ನು ಬಳಸಿರೋದಿಲ್ಲ. ಜಸ್ಟ್ ಅಕ್ಕಿ ಹಿಟ್ಟಿಂದ ಈ ರೀತಿ ಸೂಪರ್ ಆಗಿರ್ತಕ್ಕಂಥ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ನಾವು ಇದನ್ನು ನೋಡ್ತಿದ್ರೆ ಗಿಣ್ಣು ರೀತಿಯಲ್ಲಿ ಕಾಣಿಸುತ್ತೆ, ನೀವು ನೋಡ್ತಿರ್ಬೋದು. ಆ ಸ್ಟ್ರಕ್ಚರ್ ಕೂಡ ನೋಡಿದರೆ ನಮಗಿದು ಗಿಣ್ಣೇನು ಆಕಳ ಹಾಲಿಂದ ಮಾಡಿರ್ತಕ್ಕಂಥ ಗಿಣ್ಣು ರೀತಿಯಲ್ಲಿ ಕಾಣಿಸ್ತಿರುತ್ತೆ. ನೋಡಿ ಪ್ರತಿಯೊಂದನ್ನು ಇದೇ ಸ್ಟ್ರಕ್ಚರಲ್ಲಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕು ಒಂದು ಸ್ಟ್ರಕ್ಚರಲ್ಲಿ ಕಟ್ ಮಾಡಿ ಇಟ್ಕೊಳ್ಬೋದು. ಇಷ್ಟೇ ದಪ್ಪವಾಗಿರಬೇಕು ಅಂತೇನಿಲ್ಲ. ತಟ್ಟೆ ಕೂಡ ನೀವು ಹಾಕ್ಕೊಳ್ಬೋದು ಅಥವಾ ಮಿನಿ ಕೇಕ್ ಆಗಿ ಕೂಡ ನೀವು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಮಕ್ಕಳು ಏನಾದರೂ ಸ್ಕೂಲಿಂದ ಬಂದಾಗ ಈ ಒಂದು ರೆಸಿಪಿನ ತಟ್ಟಂತ ಒಂದು 10-15 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿರುತ್ತೆ. ಆದರೆ ಕಲಿಸುವಾಗ ಅಂದರೆ ಗ್ಯಾಸ್ ಮೇಲೆ ಇಟ್ಟು ನಾವು ಇದನ್ನು ಗಟ್ಟಿ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಕೈ ಬಿಡದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಬಂದಾಗ ಇದೇ ಸ್ಟ್ರಕ್ಚರಲ್ಲಿ ಬರುತ್ತೆ. ನೋಡಿ
ಪರ್ಫೆಕ್ಟಾಗಿ ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.